ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯ ಕೂಡ ನಡೀತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ದ್ವೇಷದ ರಾಜಕಾರಣ ಮಾಡಿಕೊಂಡೇ ಬರ್ತಾ ಇರತಕ್ಕಂಥದ್ದು. ಅದು ಕೂಡ ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಅವರೇನು ಮಂಡ್ಯ ಚುನಾವಣೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳಿದ್ರು, ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ಗೆಲ್ಲಲ್ಲ ಅಂತ ಹೇಳಿದ್ರು. ಅದಾದ ಮೇಲೆ ಕೂಡ ಆ ಭಾಗದ ಮಹಾಜನತೆ 2,80,000 ಓಟುಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಸಂಸದರಾಗಿ ಪಾರ್ಲಿಮೆಂಟ್ ಕಳಿಸ್ಕೊಟ್ಟು ಇವತ್ತು ಈ ರಾಷ್ಟ್ರದ ಕೇಂದ್ರದ ಮಂತ್ರಿಯಾಗಿ ಇವತ್ತು ಅವ್ರನ್ನ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದನ್ನ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರು ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದರಿಂದ ಇವತ್ತು 40 ವರ್ಷ ಹಿಂದೆ ಅವರು ಖರೀದಿ ಮಾಡಿರತಕ್ಕಂತ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಆ ಬಿಡಿದಿ ತೋಟ ಜಮೀನ್ ಏನಿದೆ 40 ಎಕರೆ ಏನಿದೆ ಅದನ್ನ ಇವತ್ತು ಅವರು ಇವತ್ತು ಅದನ್ನ ಕೆಣಕಿ ಇಲ್ಲ ಸಲ್ಲದ ಒಂದು ವಿಚಾರವನ್ನ ತೆಗೆದುಕೊಂಡ್ಬಂದು ಅವ್ರ ಮೇಲೆ ಆರೋಪ ಮಾಡಿ ಮತ್ತೆ ತೇಜಾವಧ ಮಾಡಿ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಇಷ್ಟೆಲ್ಲ ಸಾಹಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಹುಶಃ ನಿಮಗೂ ಗೊತ್ತಿದೆ, ಸನ್ಮಾನ್ಯ ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಬಹುಶಃ 65 ವರ್ಷಗಳ ರಾಜಕೀಯ ಜೀವನದಲ್ಲಿ ಒಬ್ಬ ಕಳಂಕರಹಿತ ರಾಜಕಾರಣಿ ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಯಾಕೆಂದ್ರೆ ಅವ್ರು ಹೇಗೆ ನಡೆದು ಬಂದ್ರೋ ಅದೇ ರೀತಿಯಲ್ಲಿ ಇವತ್ತು ಕುಮಾರಣ್ಣವರು ಕೂಡ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದಾಯ್ತು, ಅವ್ರಿಗೆ ಅಧಿಕಾರ ಇತ್ತು. ಆ ತರ ಏನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ಅಕ್ರಮವನ್ನ ಸಕ್ರಮ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದೇ ನಿಮಿಷ ಸಾಕಾಗಿತ್ತು. ಅಂತ ಕಾರ್ಯಕ್ಕೆ ಅವ್ರು ಯಾವುದಕ್ಕೂ ಕೈ ಹಾಕಿಲ್ಲ. ಅದರಿಂದ ಇವತ್ತು ರಾಜ್ಯ ಸರ್ಕಾರ ಏನು ಕಾನೂನಲ್ಲಿ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಆ ಕಾನೂನನ್ನ, ಈ ನೆಲದ ಕಾನೂನು ನಾವು ತಲೆಬಾಗಿ ಅದನ್ನ ಸ್ವೀಕಾರ ಮಾಡ್ತೀವಿ. ಮುಂದಿನ ಹೋರಾಟ ಏನಿದೆ ಕಾನೂನು ಹೋರಾಟ ಡೆಲ್ಲಿ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಮಟ್ಟದಲ್ಲಿ ಅಪೀಲ್ಗೆ ಹೋಗ್ತಾ ಇದೀವಿ. ಅಲ್ಲಿ ಕೂಡ ನಮಗೆ ನ್ಯಾಯ ಸಿಗ್ತದೆ. ಅಲ್ಲಿ ನ್ಯಾಯ ಸಿಕ್ಕಿದ ಮೇಲೆ ಈ ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸುವಂತ ಕೆಲಸವನ್ನ ನಮ್ಮ ನಾಯಕರು ನಮ್ಮ ವರಿಷ್ಠರು ಎಲ್ಲರೂ ಕೂಡ ಮಾಡ್ತಾರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.